ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬರ್ MBBS ಕನ್ನಡದ ಕಂದ. ಇವತ್ತಿನ ಒನ್ ಆಫ್ ದಿ ಈಸಿಯೆಸ್ಟ್ ಟಾಪಿಕ್ ಮತ್ತು ಇಂಪಾರ್ಟೆಂಟ್ ಟಾಪಿಕನ್ನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಸಿಯಾಗಿ ಹೇಳ್ತೀನಿ, ಹೇಗೆ ಬರಿಬೇಕಂತಾನು ಹೇಳ್ತೀನಿ. ಯಾವುದಂದರೆ ಇವತ್ತಿನ ಟಾಪಿಕ್ ನೀವು ನೋಡ್ಬೋದು, ಎಕ್ಸಿಲರಿ ಆರ್ಟರಿ ಅಂತ. ಎಕ್ಸಿಲರಿ ಆರ್ಟರಿ ಈಸ್ ದಿ ಒನ್ ಆಫ್ ದಿ ಮೇನ್ ಆರ್ಟರಿ ದಟ್ ವಿಲ್ ಸಪ್ಲೈ ದಿ ಬ್ಲಡ್ ಟು ದಿ ಅಪ್ಪರ್ ಲಿಂಬ್. ಏನಂದರೆ ಇದು ಒಂದು ಮೇನ್ ಆರ್ಟರಿ, ನಮ್ದು ಏನು ಅಪ್ಪರ್ ಲಿಂಬ್ ಇದೆಯಲ್ಲ ಅದಕ್ಕೆ ಬ್ಲಡ್ ಸಪ್ಲೈ ಮಾಡುವಂಥದ್ದು ಮೇನ್ ಆರ್ಟರಿನೇ ಎಕ್ಸಿಲರಿ ಆರ್ಟರಿ. ಇದು ಎಲ್ಲಿಂದ ಶುರು ಆಗಿದೆ ಅಂದರೆ ಒರಿಜಿನ್ ಎಲ್ಲಿದೆ ಅಂದರೆ ಇಲ್ಲಿ ನಾವು ನೋಡ್ಬೋದು, ಸಬ್ ಕ್ಲೇವಿಯನ್ ಆರ್ಟರಿ ಕಂಟಿನ್ಯೂಯೇಷನ್ ಆಗಿ ಇದು ಏನಾಗಿದೆ, ಎಕ್ಸಿಲರಿ ಆರ್ಟರಿ ಆಗಿದೆ. ಸಬ್ ಕ್ಲೇವಿಯನ್ ಆರ್ಟರಿ ಏನಾಗಿದೆ, ಕಂಟಿನ್ಯೂಯೇಷನ್ ಅಂದರೆ ಕಂಟಿನ್ಯೂಯೇಷನ್ ಆಫ್ ದಿ ಸಬ್ ಕ್ಲೇವಿಯನ್ ಆರ್ಟರಿ ಆ್ಯಟ್ ದಿ ಅಪ್ಪರ್ ಬಾರ್ಡರ್ ಆಫ್ ದಿ ಫಸ್ಟ್ ರಿಬ್. ಇದೇನು ಅಪ್ಪರ್ ಬಾರ್ಡರ್ ಫಸ್ಟ್ ರಿಬ್ ಇದೆಯಲ್ಲ ಇದ್ರದ್ದು ಜಸ್ಟ್ ನೆಕ್ಸ್ಟೇ ಇದು ಏನಾಗಿದೆ, ಸಬ್ ಕ್ಲೇವಿಯನ್ ಆರ್ಟರಿಯು ಎಕ್ಸಿಲರಿ ಆರ್ಟರಿಯಾಗಿ ಕನ್ವರ್ಟ್ ಆಗಿದೆ. ಮತ್ತು ಇದು ಎಲ್ಲಿಗೆ ಮುಗಿಯುತ್ತೆ ಅಂದರೆ ಬ್ರೇಕಿಯಲ್ ಆರ್ಟರಿಯಾಗಿ ಕನ್ವರ್ಟ್ ಆಗುತ್ತೆ. ಎಲ್ಲಿ ಅಂದರೆ ಲೋವರ್ ಬಾರ್ಡರ್ ಆಫ್ ದಿ ಟೀರಿಸ್ ಮಸಲ್. ಇಲ್ಲಿ ನೋಡ್ಬೋದು ತೆಳಗಿದೆ, ಇದು ಲೋವರ್ ಬಾರ್ಡರ್ ಆಫ್ ದಿ ಟೀರಿಸ್ ಮಸಲಲ್ಲಿ ಟರ್ಮಿನೇಟ್ ಆಗಿ ಬ್ರೇಕಿಯಲ್ ಆರ್ಟರಿಯಾಗಿ ಫಾರ್ಮ್ ಆಗುತ್ತೆ. ಇದು ಎಕ್ಸಿಲರಿ ಆರ್ಟರಿಯನ್ನು 3 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ. ಇಲ್ಲಿ ನೋಡ್ಬೋದು ಪಾರ್ಟ್ 1 ಇದೆ, ಪಾರ್ಟ್ 2 ಇದೆ, ಪಾರ್ಟ್ 3 ಇದೆ. ಹೇಗೆ ಡಿವೈಡ್ ಮಾಡಿದ್ದಾರೆ ಅಂದರೆ ಜಸ್ಟ್ ಆಫ್ಟರ್ ದಿ ಸಬ್ ಕ್ಲೇವಿಯನ್ ಆರ್ಟರಿ ಇಲ್ಲಿಂದ ಹಿಡಿದು ಪೆಕ್ಟೋರಾಲಿಸ್ ಮೈನರ್ ಮಸಲ್ ಬರುತ್ತಲ್ಲ ಅಲ್ಲಿ ಮಠ ಇದು ಫಸ್ಟ್ ಪಾರ್ಟ್ ಆಗಿರುತ್ತೆ. ಪೆಕ್ಟೋರಾಲಿಸ್ ಮೈನರ್ ಮಸಲ್ ಹಿಂದ್ಗಡೆ ಏನಿದೆ ಅಲ್ಲ ಅದು ಸೆಕೆಂಡ್ ಪಾರ್ಟ್ ಆಗುತ್ತೆ. ಜಸ್ಟ್ ಪೆಕ್ಟೋರಾಲಿಸ್ ಪಾರ್ಟ್ ಮುಗೋದಾದ ಮೇಲೆ ಅಲ್ಲಿಂದ ಹಿಡಿದು ಇದು ಟೀರಿಸ್ ಮೇಜರ್ ಮಸಲ್ ಮಠ ಏನಿದೆ ಅದು ಥರ್ಡ್ ಪಾರ್ಟ್ ಆಗುತ್ತೆ. ಇದರಲ್ಲಿ 3D ಡಯಾಗ್ರಾಮ್ ನೋಡೋದಾದ್ರೆ ಎಕ್ಸಿಲರಿ ಆರ್ಟರಿ ಎಲ್ಲಿಂದ ಒರಿಜಿನ್ ಆಗಿತ್ತು, ಸಬ್ ಕ್ಲೇವಿಯನ್ ಆರ್ಟರಿಯಿಂದ. ಇಲ್ಲಿ ನೀವು ನೋಡ್ಬೋದು ಸಬ್ ಕ್ಲೇವಿಯನ್ ಆರ್ಟರಿ ಇದೆ, ಅದರ ಮುಂದೆ ಏನು ಫಸ್ಟ್ ರಿಬ್ ಇದೆ ಅಲ್ಲ ಅದು ಬೈಫರ್ಕೇಟ್ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಇದು ಫಸ್ಟ್ ರಿಬ್ ಕಾಣ್ತಾ ಇದೆ ಇಲ್ಲಿ. ಫಸ್ಟ್ ರಿಬ್ ಆದಮೇಲೆ ಏನಾಗಿದೆ, ಬೈಫರ್ಕೇಷನ್ ಆಗಿದೆ ಎಕ್ಸಿಲರಿ ಆರ್ಟರಿ ಇದು. ಅದಾದಮೇಲೆ ನಡಕೇನು ಬರುತ್ತೆ, ಒಂದು ಪೆಕ್ಟೋರಾಲಿಸ್ ಮೈನರ್ ಮಸಲ್ ಬರುತ್ತೆ, ಅಲ್ಲಿ ಸೆಕೆಂಡ್ ಪಾರ್ಟ್ ಬರುತ್ತೆ. ಇಲ್ಲಿ ಇದ್ರ ಬಗ್ಗೆ ಮಾಡ್ತೀನಿ. ಇನ್ನೊಂದು ಎಲ್ಲಿ ಎಂಡ್ ಆಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು ಟೀರಿಸ್ ಮೈನರ್ ಮಸಲ್. ಇಲ್ಲಿ ನೋಡ್ಬೋದು ಇದು ಟೀರಿಸ್ ಮೇಜರ್ ಮಸಲ್ ಕಾಣ್ತಾ ಇದೆ ನಿಮಗೆ. ಅಲ್ಲಿ ನಮ್ದು ಏನಾಗಿದೆ, ಎಕ್ಸಿಲರಿ ಆರ್ಟರಿ ಬ್ರೇಕಿಯಲ್ ಆರ್ಟರಿಯಾಗಿ ಫಾರ್ಮ್ ಆಗಿದೆ. ಇಲ್ಲಿ ನೋಡ್ಬೋದು ಬ್ರೇಕಿಯಲ್ ಆರ್ಟರಿಯಾಗಿ ಇಲ್ಲಿ ಡಿವೈಡ್ ಆಗಿದೆ. ಈಗ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್ ಅಂತ ಅಂದ್ಕೊಂಡಾಗ ಇಲ್ಲಿಂದ ಹಿಡಿದು ಇಲ್ಲಿ ಏನು ರೀಜನ್ ಇತ್ತಲ್ಲ ಇದು ಫಸ್ಟ್ ಪಾರ್ಟ್ ಆಗುತ್ತೆ. ಇಲ್ಲಿ ನೀವು ಹಿಂದ್ಗಡೆ ನೋಡ್ಬೋದು, ಇಲ್ಲಿ ಏನು ಪೆಕ್ಟೋರಾಲಿಸ್ ಮೈನರ್ ಮಸಲ್ ಇದೆಯಲ್ಲ ಅದರ ಹಿಂದ್ಗಡೆ ಇದೆ ಅನ್ನೋದು ಸೆಕೆಂಡ್ ಪಾರ್ಟ್ ಆಗುತ್ತೆ. ಮತ್ತು ಇಲ್ಲಿಂದ ಸೆಕೆಂಡ್ ಪಾರ್ಟ್ ಎಂಡ್ ಆದಮೇಲೆ ಅಲ್ಲಿಂದ ಹಿಡಿದು ಈ ರೀಜನಲ್ಲಿ ಏನು ಬರುತ್ತಲ್ಲ ಇದು ಥರ್ಡ್ ಪಾರ್ಟ್ ಆಗುತ್ತೆ. ತಿಳಿತಾ? ನಾನು ಒಂದು ಸ್ವಲ್ಪ 3D ಡಯಾಗ್ರಾಮ್ಸ್ ಅದು ತೋರಿಸ್ತಿರ್ತೀನಿ, ನೀವು ಒಂದು ಸ್ವಲ್ಪ ನೋಡಿ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು. ನಮ್ಗೆ ಒಂದು ಸ್ವಲ್ಪ ಸಪೋರ್ಟ್ ಬೇಕು, ಇಲ್ಲಾಂದರೆ ಮೋಟಿವೇಶನ್ ಇರಲ್ಲ ನಮಗೆ ಇದನ್ನು ವೀಡಿಯೋಸ್ ಮಾಡೋಕ್ಕೆ. ಸೊ ಒಂದು ಸ್ವಲ್ಪ ಶೇರ್ ಮಾಡಿ. ಈಗ ಟಾಪಿಕನ್ನು ಕಂಟಿನ್ಯೂ ಮಾಡ್ತಾ, ರಿಲೇಷನ್ಸ್ ಆಫ್ ಎಕ್ಸಿಲರಿ ಆರ್ಟರಿ ಅಂತ ಹೇಳೋದಾದರೆ ಎಲ್ಲ ಏನೇನು ಪಾರ್ಟ್ಸ್ ಇದಾವಲ್ಲ ಇದರಲ್ಲಿ ಕಂಡುಬರೋ ಆರ್ಟರೀಸ್, ನರ್ವ್ಸ್, ವೇನ್ಸ್, ಮಸಲ್ಸ್ ಏನಿರ್ತಾವೋ ಅದು ಸುತ್ತಾಡ್ತವೆ ಇದರಲ್ಲಿ. ಇದೇನು ಹೇಗೆ ಫಸ್ಟ್ ಪಾರ್ಟು, ಸೆಕೆಂಡ್ ಪಾರ್ಟು, ಥರ್ಡ್ ಪಾರ್ಟ್ ಹೋಗ್ತಾ ಇರ್ತಾವಲ್ಲ ಹಾಗೆ ಅವು ರೊಟೇಟ್ ಆಗ್ತಾ ಹೋಗುತ್ತೆ. ಅದರ ಸಲುವಾಗಿ ಒಂದೊಂದು ಪಾರ್ಟ್ಸಲ್ಲಿ ರಿಪಿಟೇಷನ್ ಕಾಣುತ್ತೆ. ನೀವು ಬೇಕಾದರೂ ಅದನ್ನ ಟ್ರಿಕ್ ಇಟ್ಕೊಂಡು ನೆನಪು ಮಾಡ್ಕೊಳ್ಬೋದು. ಇಲ್ಲಿ ಫಸ್ಟ್ ಪಾರ್ಟಲ್ಲಿ ರಿಲೇಷನ್ಸ್ ನೋಡೋದಾದರೆ ಆ್ಯಂಟೀರಿಯರ್, ಪೋಸ್ಟೀರಿಯರ್, ಮೀಡಿಯಲ್, ಲ್ಯಾಟ್ರಲಲ್ಲಿ ನೋಡೋದಾದರೆ ಆ್ಯಂಟೀರಿಯರ್ ಎಲ್ಲಿ ಬರುತ್ತೆ, ಒಂದು ಮಸಲ್ ಬರುತ್ತೆ. ಯಾವುದಂದರೆ ಪೆಕ್ಟೋರಾಲಿಸ್ ಮೇಜರ್ ಮಸಲ್ ಬರುತ್ತೆ ಒಂದು. ಮತ್ತು ಪೋಸ್ಟೀರಿಯರ್ ಎಲ್ಲಿ ಬಿಡುತ್ತೆ, ಮೀಡಿಯಲ್ ಕಾರ್ಡ್ ಆಫ್ ಬ್ರೇಕಿಯಲ್ ಪ್ಲೆಕ್ಸಿಸ್. ಬ್ರೇಕಿಯಲ್ ಪ್ಲೆಕ್ಸಿಸ್ನ ಏನೋ ಟಾಪಿಕ್ ತೊಗೊಂಡಿಲ್ಲ. ಬ್ರೇಕಿಯಲ್ ಪ್ಲೆಕ್ಸಿಸ್ ಮೇಲೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದಾದ್ಮೇಲೆ ಅದು ಒಂದು ನರ್ವ್ ಪ್ಲೆಕ್ಸಿಸ್ ಆಗಿರುತ್ತೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ನೆಕ್ಸ್ಟ್ ವಿಡಿಯೋಲ್ಲಿ. ಅದರಲ್ಲಿರೋ ಮೀಡಿಯಲ್ ಕಾರ್ಡ್ ಏನು ಬರುತ್ತೆ ಪೋಸ್ಟೀರಿಯರ್ ಪಾರ್ಟಲ್ಲಿ ಪಾಸ್ ಥ್ರೂ ಆಗುತ್ತೆ. ಮತ್ತು ಇನ್ನೊಂದು ಪೋಸ್ಟೀರಿಯರ್ ಪಾರ್ಟ್ ಅಂದರೆ ಸೆರೆಟಸ್ ಆ್ಯಂಟೀರಿಯರ್ ಮಸಲ್, ಇದು ಒಂದು ಏನು ಪಾಸ್ ಥ್ರೂ ಆಗುತ್ತೆ ಫ್ರಮ್ ಫಸ್ಟ್ ಪಾರ್ಟ್. ಮೀಡಿಯಲಿ ನೋಡೋದಾದರೆ ಮೀಡಿಯಲಲ್ಲಿ ಒಂದಿರುತ್ತೆ ಎಕ್ಸಿಲರಿ ವೇನ್ ಪಾಸ್ ಆಗಿ ಹೋಗುತ್ತೆ. ಮತ್ತು ಲ್ಯಾಟ್ರಲಿ ನೋಡೋದಾದರೆ ಲ್ಯಾಟ್ರಲ್ ಪೋಸ್ಟೀರಿಯರ್ ಕಾರ್ಡ್ ಆಫ್ ಬ್ರೇಕಿಯಲ್ ಪ್ಲೆಕ್ಸಿಸ್, ಲ್ಯಾಟ್ರಲ್ ಕಾರ್ಡ್ ಆಫ್ ಬ್ರೇಕಿಯಲ್ ಪ್ಲೆಕ್ಸಿಸ್ ಮತ್ತು ಪೋಸ್ಟೀರಿಯರ್ ಕಾರ್ಡ್ ಆಫ್ ಬ್ರೇಕಿಯಲ್ ಪ್ಲೆಕ್ಸಿಸ್ ಇವೆರಡು ಏನಾಗುತ್ತೆ, ಪಾಸ್ ಥ್ರೂ ಆಗಿರುತ್ತೆ. ಇದೇನು ಫಸ್ಟ್ ಪಾರ್ಟ್ ದ ರಿಲೇಷನ್ಸ್. ಸೆಕೆಂಡ್ ಪಾರ್ಟ್ನಲ್ಲಿನೂ ಸೇಮ್ ಇರುತ್ತೆ, ಆದರೆ ಒಂದು ಸ್ವಲ್ಪ ರೊಟೇಷನ್ ಆಗೋ ಕಾರಣಕ್ಕೆ ಏನಾಗುತ್ತೆ, ಆ್ಯಂಟೀರಿಯರ್ ಪೋಸ್ಟೀರಿಯರ್ ಒಂದು ಸ್ವಲ್ಪ ಶಫಲ್ ಆಗಿಬಿಡುತ್ತೆ ಅಷ್ಟೇ, ಮತ್ತೇನಿಲ್ಲ ಇದರಲ್ಲಿ. ಈಗೇನಾಗುತ್ತೆ ರಿಲೇಷನ್ಸ್ ಅಂತ ಹೇಳೋದಾದರೆ ಇಲ್ಲಿ ಆ್ಯಂಟೀರಿಯರ್ ಅಲ್ಲಿ ಏನು ಬರುತ್ತೆ ಅಂದರೆ ಅದರದ್ದು ಎಕ್ಸಿಲರಿ ಆರ್ಟರಿ ಆ್ಯಂಟೀರಿಯರ್ ಏನು ಬರುತ್ತೆ, ಪೆಕ್ಟೋರಾಲಿಸ್ ಮೈನರ್ ಮಸಲ್ ಬರುತ್ತೆ. ಅದರ ಮೇಲ್ಗಡೆ ಏನಿರುತ್ತೆ ಪೆಕ್ಟೋರಾಲಿಸ್ ಮೇಜರ್ ಮಸಲ್ ಇರುತ್ತೆ, ಆದರೆ ಅದು ಹತ್ತಿರ ಇಲ್ಲಲ್ವಾ, ಅದಕ್ಕೆ ಅದನ್ನು ಕನ್ಸಿಡರ್ ಮಾಡಿಲ್ಲ. ಓನ್ಲಿ ಪೆಕ್ಟೋರಾಲಿಸ್ ಮೈನರ್ ಈಗ ಆ್ಯಂಟೀರಿಯರಲ್ಲಿ ಇದೆ ಅದರ ಕಡೆ. ಮತ್ತು ಪೋಸ್ಟೀರಿಯರ್ ಮಾಡಿದರೆ ಸಬ್ ಸ್ಕ್ಯಾಪ್ಯುಲಾರಿಸ್ ಒಂದು ಬರುತ್ತೆ, ಮತ್ತು ಪೋಸ್ಟೀರಿಯರ್ ಕಾರ್ಡ್ ಆಫ್ ಬ್ರೇಕಿಯಲ್ ಪ್ಲೆಕ್ಸಿಸ್ ಇವೆರಡು ಬರ್ತವೆ. ಮತ್ತು ಮೀಡಿಯಲ್ ಕನ್ಸಿಡರ್ ಮಾಡಿದ್ರೆ ಮೀಡಿಯಲ್ ಕಾರ್ಡ್ ಆಫ್ ಬ್ರೇಕಿಯಲ್ ಪ್ಲೆಕ್ಸಿಸ್,
ಲ್ಯಾಟ್ರಲ್ ಕನ್ಸಿಡರ್ ಮಾಡಿದ್ರೆ ಲ್ಯಾಟ್ರಲ್ ಕಾರ್ಡ್ ಆಫ್ ಬ್ರೇಕಿಯಲ್ ಪ್ಲೆಕ್ಸಸ್ ಬರುತ್ತೆ. ಅದ್ರ ಜೊತೆ ಮೀಡಿಯಲಲ್ಲಿ ಇನ್ನೊಂದು ಆಕ್ಸಿಲರಿ ವೇನ್ ಬರುತ್ತೆ. ಇದರ ಈ ಸೆಕೆಂಡ್ ಪಾರ್ಟನ್ನು ರಿಮೆಂಬರ್ ಮಾಡೋದು ಭಾಳ ಈಸಿ. ಆ್ಯಂಟೀರಿಯರಲ್ಲಿ ಒಂದೇ ಪೆಕ್ಟೋರಲಿಸ್ ಮ್ಯಾಂಡರ್ ಒಂದು ನೆನಪಿಟ್ಕೋಬೇಕು. ಪೋಸ್ಟೇರಿಯಲ್ಲಿ ಪೋಸ್ಟೇರ್ ಕಾರ್ಡ್ ಆಫ್ ಬ್ರೇಕಿಯಲ್ ಪ್ಲೆಕ್ಸಸ್ ಬರುತ್ತೆ, ಮಿಡಲ್ ಕಾರ್ಡ್ ಆಫ್ ಬ್ರೇಕಿಯಲ್ ಪ್ಲೆಕ್ಸಸ್ ಬರುತ್ತೆ, ಲ್ಯಾಟ್ರಲಲ್ಲಿ ಲ್ಯಾಟ್ರಲ್ ಕಾರ್ಡ್ ಆಫ್ ಬ್ರೇಕಿಯಲ್ ಪ್ಲೆಕ್ಸಸ್ ಬರುತ್ತೆ. ಇಷ್ಟಂತ ನೆನಪಿಟ್ಕೊಬಿಡ್ರಿ, ಮುಗಿದೋಯ್ತು. ಆಮೇಲೆ ನಡಕ್ಕೊಂದೇನು ಎಕ್ಸ್ಟ್ರಾ ಬರುತ್ತೆ, ಆಕ್ಸಿಲರಿ ವೇನ್ ಒಂದು ಬರುತ್ತೆ. ಆಕ್ಸಿಲರಿದು ಥರ್ಡ್ ಪಾರ್ಟಲ್ಲಿ ರಿಲೇಷನ್ಸ್ ಅಂತ ಹೇಳೋದಾದರೆ ಆ್ಯಂಟೀರಿಯರ್ ಪಾರ್ಟಲ್ಲಿ ಏನು ಬರುತ್ತೆ, ಮೀಡಿಯಲ್ ರೂಟ್ ಆಫ್ ಮೀಡಿಯನ್ ನರ್ವ್ ಬರುತ್ತೆ, ಪೋಸ್ಟಿಯರಲ್ಲಿ ಏನು ಬರುತ್ತೆ, ರೇಡಿಯಲ್ ನರ್ವ್ ಬರುತ್ತೆ, ಆಕ್ಸಿಲರಿ ನರ್ವ್ ಬರುತ್ತೆ, ಸಬ್ ಸ್ಕ್ಯಾಪ್ಯುಲಾರಿಸ್ ಮಸಲ್ ಬರುತ್ತೆ ಮತ್ತು ಟೀರಿಸ್ ಮೇಜರ್ ಮಸಲ್ ಬರುತ್ತೆ. ಸಬ್ ಕ್ಯಾಪ್ಯುಲಾರಿಸ್ ಮಸಲ್ ಬರುತ್ತೆ, ಟೀರಿಸ್ ಮೇಜರ್ ಮಸಲ್ ಬರುತ್ತೆ. ಮೀಡಿಯಲ್ ಸೈಡಲ್ಲಿ ನೋಡೋದಾದರೆ ಮೀಡಿಯಲ್ ಸೈಡಲ್ಲಿ ಮೀಡಿಯಲ್ ಕ್ಯೂಟೇನಿಯಸ್ ನರ್ವ್ ಆಫ್ ಫೋರ್ ಆರ್ಮ್, ಇದು ಬ್ರೇಕಿಯಲ್ ಪ್ಲೆಕ್ಸಸಲ್ಲೇ ಬರೋದು. ಬ್ರೇಕಿಯಲ್ ಪ್ಲೆಕ್ಸಸ್ ನಾನು ನೆಕ್ಸ್ಟ್ ಟಾಪಿಕ್ ಮಾಡ್ತೀನಿ ನಿಮಗೆ. ಮತ್ತೆ ಏನು ಬರುತ್ತೆ, ಆಕ್ಸಿಲರಿ ವೇನ್ ಬರುತ್ತೆ, ಮತ್ತು ಲಾಸ್ಟ್ ಅಲ್ನಾರ್ ನರ್ವು ಮೀಡಿಯಲ್ ಸೈಡ್ ಬರುತ್ತೆ. ಸೆಕೆಂಡ್ ಪಾರ್ಟು ಮತ್ತು ಫಸ್ಟ್ ಪಾರ್ಟಲ್ಲಿ ಅಷ್ಟು ಕಂಟೆಂಟ್ ಇರಲಿಲ್ಲ ಮೀಡಿಯಲ್ ಸೈಡಲ್ಲಿ, ಆದರೆ ಡ್ಯೂ ಟು ರೊಟೇಷನ್ಸ್ ಏನಾಗುತ್ತೆ ಮೀಡಿಯಲ್ ಪಾರ್ಟಲ್ಲಿ ಕಂಟೆಂಟ್ ಜಾಸ್ತಿ ಬರ್ತವೆ. ಆಮೇಲೆ ಲ್ಯಾಟ್ರಲ್ ಸೈಡ್ ಕಡೆ ಒಂದೇ ಬರುತ್ತೆ, ಅದು ಮಸ್ಕ್ಯುಲೋ ಕ್ಯೂಟೇನಿಯಸ್ ನರ್ವ್. ಇಷ್ಟೇ ಬರೋದು ಥರ್ಡ್ ಪಾರ್ಟಲ್ಲಿ. ಇಲ್ಲಿ ಬ್ರಾಂಚಸ್ ಆಫ್ ಆರ್ಟರಿ, ಆಕ್ಸಿಲರಿ ಆರ್ಟರಿ ಅಂತ ಹೇಳೋದಾದ್ರೆ ಫಸ್ಟ್ ಪಾರ್ಟಲ್ಲಿ ಯಾವ ಬ್ರಾಂಚ್ ಬರುತ್ತಂದರೆ ಸುಪೀರಿಯರ್ ಥೊರಾಸಿಕ್ ಆರ್ಟರಿ. ಫಸ್ಟ್ ಏನು ಬ್ರಾಂಚ್ ಬರುತ್ತೆ, ಸುಪೀರಿಯರ್ ಥೊರಾಸಿಕ್ ಆರ್ಟರಿ ಏನಾಗುತ್ತೆ ಫಸ್ಟ್ ಪಾರ್ಟಲ್ಲಿ ಒಂದು ಬ್ರಾಂಚಾಗಿ ಫಾರ್ಮ್ ಆಗುತ್ತೆ. ಸೆಕೆಂಡ್ ಪಾರ್ಟಲ್ಲಿ ಯಾವ್ಯಾವ ಆಗುತ್ತೆ ಅಂದರೆ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬ್ರಾಂಚಸ್ ಇದ್ದಾವೆ. ಯಾವ್ಯಾವ ಅಂದರೆ ಥೊರ್ಯಾಕೋ ಎಕ್ರೋಮಿಯಲ್ ಆರ್ಟರಿ, ಅವೇ ಮತ್ತು ಥೊರ್ಯಾಕೋ ಎಕ್ರೋಮಿಯಲ್ ಆರ್ಟರಿಯಲ್ಲಿ ಮತ್ತೆ ಸಬ್ ಬ್ರಾಂಚಸ್ ಆಗುತ್ತೆ. ಅವು ಅಂದರೆ ಪೆಕ್ಟೋರಲ್, ಡೆಲ್ಟಾಯ್ಡ್, ಎಕ್ರೋಮಿಯಲ್, ಕ್ಲಾವಿಕ್ಯುಲರ್ ಆರ್ಟರಿ ಅಂತ. ಅದು ಥೊರ್ಯಾಕೋ ಎಕ್ರೋಮಿಯಲ್ ಆರ್ಟರಿ ಮತ್ತು ನೆಕ್ಸ್ಟ್ ಬ್ರಾಂಚಸ್ ಇದ್ದಾವೆ. ಅದ್ರ ಜೊತೆ ಸೆಕೆಂಡ್ ಪಾರ್ಟಲ್ಲಿ ಇನ್ನೊಂದು ಬ್ರಾಂಚ್ ಆಗುತ್ತೆ, ಅದು ಲ್ಯಾಟ್ರಲ್ ಥೊರಾಸಿಕ್ ಆರ್ಟರಿ ಅಂತ. ಥರ್ಡ್ ಬ್ರಾಂಚಲ್ಲಿ ಏನಾಗುತ್ತೆ, ಸಬ್ ಸ್ಕ್ಯಾಪ್ಯುಲರ್ ಆರ್ಟರಿ, ಇಲ್ಲಿ ನೀವು ನೋಡ್ಬೋದು ಸಬ್ ಸ್ಕ್ಯಾಪ್ಯುಲರ್ ಆರ್ಟರಿ, ಮತ್ತು ಆ್ಯಂಟೀರಿಯರ್ ಸರ್ಕಂಪ್ಲೆಕ್ಸ್ ಹ್ಯೂಮೋರಲ್ ಆರ್ಟರಿ, ಪೋಸ್ಟೀರಿಯರ್ ಸರ್ಕಂಪ್ಲೆಕ್ಸ್ ಹ್ಯೂಮೋರಲ್ ಆರ್ಟರಿ. ಇದನ್ನ ನೀವು ಆ್ಯಂಟೀರಿಯರ್ ಪೋಸ್ಟೀರಿಯರ್ ಸರ್ಕಂಪ್ಲೆಕ್ಸ್ ಹ್ಯೂಮೋರಲ್ ಆರ್ಟರಿ ಅಂತ ನೆನಪಿಟ್ಕೊಂಡ್ಬಿಟ್ರೆ ಮುಗಿದೋಯ್ತು. ಯಾಕಂದರೆ ರಿಮೆಂಬರಿಂಗ್ ಮೇನಲ್ಲ, ಥರ್ಡ್ ಪಾರ್ಟಲ್ಲಿ ಇವು 3 ಆರ್ಟರಿ ಬರ್ತವೆ. ಇಲ್ಲಿ ನೀವು ಡಯಾಗ್ರಾಮು ನೋಡ್ಬೋದು. ಇಷ್ಟು ಕಾಂಪ್ಲೆಕ್ಸ್ ಆಗಿ ಹಾಕೋದು ಬೇಕಾಗಿಲ್ಲ, ಈಸಿಯಾಗಿ ನೋಡಿ ನೀವು ಡಯಾಗ್ರಾಮ್ ಹಾಕೋಬಹುದು. ಏಟ್ರಿಯಲ್ ಅನಾಸ್ಟೋಮೋಸಿಸ್ ಅರೌಂಡ್ ಸ್ಕ್ಯಾಪ್ಯುಲಾ ಆರ್ ಸ್ಕ್ಯಾಪ್ಯುಲಾರ್ ಅನಾಸ್ಟೋಮೋಸಿಸ್. ಈ ಟಾಪಿಕನ್ನು ಹೇಳೋಕ್ಕಿಂತ ಮುನ್ನ ಅನಾಸ್ಟೋಮೋಸಿಸ್ ಅಂದರೆ ಏನೇ? ಅನಾಸ್ಟೋಮೋಸಿಸ್ ಅಂದರೆ ಇಟ್ ಈಸ್ ಅ ಫಾರ್ಮೇಷನ್ ಆಫ್ ನೆಟ್ವರ್ಕ್ ಆಫ್ ಆರ್ಟರೀಸ್. ಏನಾಗುತ್ತೆ ಅಂದರೆ ಬ್ಲಡ್ ಸಪ್ಲೈ ಮಾಡೋಕ್ಕೆ ಆರ್ಟರೀಸ್ ಬ್ರಾಂಚಸ್ ಏನು ಒಂದಕ್ಕೊಂದು ಕುಡ್ಕೊಂಡು ಒಂದು ನೆಟ್ವರ್ಕ್ ಟೈಪ್ ಫಾರ್ಮ್ ಮಾಡುತ್ತೆ ಬ್ಲಡ್ ಸಪ್ಲೈ ಮಾಡೋಕ್ಕೆ. ಅದಕ್ಕೆ ಏನಂತಾರೆ ಅಂದರೆ ಅನಾಸ್ಟೋಮೋಸಿಸ್ ಅಂತಾರೆ. ಇದು ಏನು ಸ್ಕ್ಯಾಪ್ಯುಲರ್ ಅನಾಸ್ಟೋಮೋಸಿಸ್, ಇದರಲ್ಲಿ ಅನಾಸ್ಟೋಮೋಸಿಸ್ ಎಲ್ಲಾಗಿದೆ ಅಂದರೆ ಫಸ್ಟ್ ಪಾರ್ಟ್ ಆಫ್ ಸಬ್ ಕ್ಲೇವಿಯನ್ ಆರ್ಟರಿ ಮತ್ತು ಥರ್ಡ್ ಪಾರ್ಟ್ ಆಫ್ ಆಕ್ಸಿಲರಿ ಆರ್ಟರಿ, ಇದ್ರ ಬ್ರಾಂಚಸ್ ಕೂಡ್ಕೊಂಡು ಒಂದು ನೆಟ್ವರ್ಕ್ ಫಾರ್ಮ್ ಮಾಡಿದೆ. ಇದನ್ನು ಹೇಳೋ ಮೇನ್ ರೀಸನ್ ಏನಂದರೆ ಕ್ಲಿನಿಕಲ್ ಆಸ್ಪೆಕ್ಟ್ ಬರಿಬೇಕಲ್ಲ ನಾವು, ಅದರಿಂದನೇ ಒಂದು ಸ್ವಲ್ಪ ಇಂಪ್ರೆಷನ್ ಬೀಳಬೇಕಲ್ಲ ಇನ್ವಿಜಿಲೇಟರ್ ಮುಂದೆ. ಆ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಈ ಅನಾಸ್ಟೋಮೋಸಿಸನ್ನು ತೆಗೆದಿದ್ದೀನಿ. ಇದರಲ್ಲಿ ಮೇನ್ ಸೈಟ್ ಆಫ್ ಅನಾಸ್ಟೋಮೋಸಿಸ್ ಯಾವ್ಯಾವ ಅಂದರೆ ಅರೌಂಡ್ ದಿ ಸ್ಕ್ಯಾಪ್ಯುಲರ್ ಬಾಡಿ ಆ್ಯಂಡ್ ಓವರ್ ದಿ ಎಕ್ರೋಮಿಯನ್ ಪ್ರೊಸೆಸ್. ಇವು ಎರಡರಲ್ಲಿ ಅನಾಸ್ಟೋಮೋಸಿಸ್ ಆಗಿರುತ್ತೆ ಮೇನ್ಲಿ. ಇದಕ್ಕೆ ರಿಲೇಟೆಡ್ ಆಗಿ ಅಪ್ಲೈಡ್ ಆಸ್ಪೆಕ್ಟ್ ಏನಂದರೆ ಕೊಲ್ಯಾಟ್ರಲ್ ಸರ್ಕ್ಯುಲೇಷನ್ ಥ್ರೂ ಸ್ಕ್ಯಾಪ್ಯುಲರ್ ಅನಾಸ್ಟೋಮೋಸಿಸ್. ಅನಾಸ್ಟೋಮೋಸಿಸ್ ಏನಾಗುತ್ತೆ ಅಂದರೆ ಒಂದೊಂದು ಸಲ ಏನಾಗುತ್ತೆ, ಸಬ್ ಕ್ಲೇವಿಯನ್ ಆರ್ಟರಿ ಮತ್ತು ಆಕ್ಸಿಲರಿ ಆರ್ಟರಿ ಬ್ಲಾಕ್ ಆದಾಗ ಏನಾಗುತ್ತೆ ಅಂದರೆ ಅನಾಸ್ಟೋಮೋಸಿಸ್ ಏನು ನೀವು ಎರಡು ಕುಡ್ಕೊಂಡು ಫಾರ್ಮ್ ಮಾಡಿರ್ತಾರಲ್ಲ ಅವು ಏನಾಗುತ್ತೆ, ಒಂದು ಬ್ಲಡ್ ಸರ್ಕ್ಯುಲೇಷನ್ಗೆ ಒಂದು ಪಾತ್ವೇ ಫಾರ್ಮ್ ಮಾಡುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಫ್ ದಿ ಸಬ್ ಕ್ಲೇವಿಯನ್ ಆರ್ಟರಿ ಆ್ಯಂಡ್ ಆಕ್ಸಿಲರಿ ಬೋತ್ ಗೆಟ್ ಬ್ಲಾಕ್ಡ್, ದಿ ಅನಾಸ್ಟೋಮೋಸಿಸ್ ಸರ್ವ್ ಆಸ್ ದಿ ಪೊಟೆನ್ಷಿಯಲ್ ಪಾತ್ವೇ ಟು ಸರ್ವ್ ದಿ ಬ್ಲಡ್ ಸರ್ಕ್ಯುಲೇಷನ್. ಇದು ಒಂದು ಅಪ್ಲೈಡ್ ಆಸ್ಪೆಕ್ಟ್. ಇಷ್ಟಕ್ಕೆ ನಾನು ಆಕ್ಸಿಲರಿ ಆರ್ಟರಿ ಟಾಪಿಕನ್ನು ಮುಗಿಸ್ತೀನಿ. ಇದಾದಮೇಲೆ ಬೇಕಾದರೆ ಯಾವುದು ಕ್ಲೈವಿಸ್ ಪೆಕ್ಟೋರಲ್ ಫೇಶಿಯಾ ಆಗಲಿ, ಮಸಲ್ಸ್ ಆಗಲಿ, ಬ್ರೇಕಿಯಲ್ ಪ್ಲೆಕ್ಸಸ್ ಆಗಲಿ ಡಿಸ್ಕಸ್ ಮಾಡೋಣ. ಸೊ ನೀವು ನನಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಈ ಜಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ಇದ್ರದ್ದು ನೋಟ್ಸು ಇರ್ತವೆ. ನೀವು ಡೈರೆಕ್ಟ್ಲಿ ಲಿಂಕಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿರ್ತೀರ, ಅಲ್ಲಿ ನೀವು ಎಕ್ಸಾಮಲ್ಲಿ ಇನ್ವಿಜಿಲೇಟರ್ಗೆ ಸ್ಯಾಟಿಸ್ಫೈ ಆಗೋವಂತಾನೆ ಆನ್ಸರ್ ನಿಮಗೆ ಬೆಸ್ಟ್ ವೇಯಲ್ಲಿ ನಿಮ್ಗೆ ತಿಳ್ಕೊಂಗೆ ಆನ್ಸರ್ ಕೊಟ್ಟಿದ್ದೀನಿ, ನಾನು ನೋಟ್ಸ್ ಫಾರ್ಮ್ ಮಾಡಿದ್ದೀನಿ. ಅದನ್ನೇ ನೀವು ಕ್ಲಿಕ್ ಮಾಡ್ಕೊಂಡು ನೋಟ್ಸನ್ನು ನೀವು ಬೇಕಾದ್ರೆ ಬೇರೆ ಕಡೆ ನೋಟ್ ಮಾಡ್ಕೋಬೋದು, ಬೇಕಾದ್ರೆ ನೀವು ಡೈರೆಕ್ಟಾಗಿ ಓದಿನೂ ಎಕ್ಸಾಮ್ ಬರಿಬೋದು. ಭಾಳ ಈಸಿ ಟಾಪಿಕ್ ಅವೇ ತಿಳ್ಕೊಳ್ಳೋಕ್ಕೆ. ಒಂದು ಸಲ ನೀವು ನನ್ನ ವಿಡಿಯೋ ನೋಡ್ಕೊಂಡು ಅದನ್ನು ನೋಟ್ಸ್ ನೋಡಿಬಿಟ್ರೆ ಸಾಕು, ಆ ಟಾಪಿಕ್ ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲಿಗೆ, ಇಂಥದ್ದೇ ಕಂಟೆಂಟ್ ಬರ್ತಾ ಇರುತ್ತೆ. ಈಗ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನಗೂ ಮೋಟಿವೇಶನ್ ಬರಲ್ಲ ವಿಡಿಯೋ ಮಾಡೋಕ್ಕೆ. ಈಗ ಪ್ರಾಬಬ್ಲಿ ಯಾರು ನೋಡ್ತಾನೂ ಇಲ್ಲ, ಈಗ ಸ್ಟಾರ್ಟಲ್ಲಿ ಫೇಸಲ್ಲಿದೆ, ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಯಾರು ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು.